ನಿರಂತರವಾಗಿ ಪ್ರಾರ್ಥಿಸಿರಿ, ನಿರಾಶರಾಗದಿರಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಬ್ಬ ಅನ್ಯಾಯ ನ್ಯಾಯಾಧೀಶನ ಮತ್ತು ಒಬ್ಬ ವಿಧವೆಯ ಒಂದು ಉದಾಹರಣೆಯನ್ನು ನೀಡುತ್ತಾ ನಮಗೊಂದು ಸಂದೇಶವನ್ನು ನೀಡುತ್ತಿದ್ದಾರೆ. ಆ ಕಾಲದಲ್ಲಿ ಯಹೂದ್ಯರ ನ್ಯಾಯಾಧೀಶರುಗಳು ದೇವರ ಧರ್ಮಶಾಸ್ತ್ರದ ಆಧಾರದ ಮೇಲೆ ತೀರ್ಪು ಕೊಡಬೇಕಾಗಿತ್ತು. ಆದರೆ ಈ ನ್ಯಾಯಾಧೀಶನ ಕುರಿತು ಯೇಸು ಹೇಳುತ್ತಾರೆ, ಅವನು ದೇವರನ್ನು ಎದುರುತ್ತಿರಲಿಲ್ಲ, ಮನುಷ್ಯರ ಮೇಲೆ ಯಾವುದೇ ರೀತಿಯಾದಂತಹ ಗೌರವವೂ ಸಹ ಇರಲಿಲ್ಲ. ಅಂದರೆ ಅವನು ಸಂಪೂರ್ಣ ಸ್ವಾರ್ಥಿಯಾಗಿದ್ದ, ಹಣಕಾಸಿಗೆ ಮಾರಾಟವಾಗಿದ್ದ ಈತ. ಇಂತಹ ನ್ಯಾಯಾಧೀಶರು ಪ್ರಭಾವಿಗಳ ಪಾಳೆಯಲ್ಲಿ ನಿಂತು ಬಡವರನ್ನು ಕಡೆಗಣಿಸುತ್ತಾರೆ. ಪ್ರಿಯರೇ, ಯಹೂದ್ಯ ಸಂಸ್ಕೃತಿಯಲ್ಲಿ ವಿಧವೆ ಎನ್ನುವುದು ಅತ್ಯಂತ ದೌರ್ಬಲ್ಯದಿಂದ ಕೂಡಿದಂತಹ ವ್ಯಕ್ತಿ. ಅವರಿಗೊಬ್ಬ ಪುರುಷನ ರಕ್ಷಣೆ ಇರಲಿಲ್ಲ. ಆದ್ದರಿಂದ ಅವರು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಅತಿ ಕೆಳಮಟ್ಟದಲ್ಲಿ ಇರುತ್ತಿದ್ದರು. ದೇವರ ಧರ್ಮಶಾಸ್ತ್ರದಲ್ಲಿ ವಿಧವೆ, ಅನಾಥ ಮತ್ತು ಪರದೇಶಿಯರಿಗೆ ವಿಶೇಷ ಕಾಳಜಿಯನ್ನು ತೋರಬೇಕು ಎಂಬ ಆಜ್ಞೆ ಇದ್ದರೂ ಅಂದಿನ ಸಮಾಜದಲ್ಲಿ ಅದನ್ನು ಅಲ್ಪ ಮಂದಿ ಮಾತ್ರ ಪಾಲಿಸುತ್ತಿದ್ದರು. ವಿಧವೆಗಳ ಧ್ವನಿ ಕೇಳುವವರು ಕೇವಲ ಕೆಲವೇ ಜನರಿದ್ದರು. ಯೇಸು ಈ ಒಂದು ಉದಾಹರಣೆಯನ್ನು ಹೇಳಿದ್ದು ದೇವರ ಸ್ವಭಾವವನ್ನು ನಮಗೆ ತೋರಿಸಲು. ಆ ನ್ಯಾಯಾಧೀಶನು ದೇವರ ಭಯವಿಲ್ಲದವನಾಗಿದ್ದರೂ ಒಬ್ಬ ವಿಧವೆಯ ನಿರಂತರ ಬೇಡಿಕೆಯ ಕಾರಣಕ್ಕೆ ಆಕೆಗೆ ನ್ಯಾಯ ಕೊಟ್ಟನು. ಅಂದರೆ ಒಬ್ಬ ದುರಾಚಾರಿ ಮನುಷ್ಯ ಕೂಡ ಯಾರಾದರೂ ತಾಳ್ಮೆಯಿಂದ ಬೇಡಿಕೊಂಡರೆ ಅವರಿಗೆ ಉತ್ತರ ನೀಡುತ್ತಾನೆ, ಕರುಣಿಸುತ್ತಾನೆ. ಆಗ ನಮ್ಮ ಪ್ರೀತಿಯುಳ್ಳಂತಹ ದೇವರು ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳದೇ ಇರಬಹುದೇ? ಪ್ರಿಯರೇ, ಆದ್ದರಿಂದ ನಾವು ಪ್ರಾರ್ಥಿಸುವಾಗ ನಿರಂತರವಾಗಿ ಪ್ರಾರ್ಥಿಸಬೇಕು, ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಹಾಗೂ ನಮ್ಮ ದೇವರು, ನಮ್ಮನ್ನು ಪ್ರೀತಿಸುವಂತಹ ದೇವರು ಎಲ್ಲವನ್ನು ನಮಗೆ ಸಮಯಕ್ಕೆ ಕರುಣಿಸುತ್ತಾರೆ ಎಂಬಂತಹ ವಿಶ್ವಾಸ ನಮ್ಮಲ್ಲಿದ್ದರೆ ಸಾಕು. ಪ್ರಿಯರೇ, ಇಂದಿನ ಶುಭ ಸಂದೇಶದ ಕೊನೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನರಪುತ್ರನು ಜಗಕ್ಕೆ ಬರುವಾಗ ಈ ಜಗದಲ್ಲಿ ಆ ಒಂದು ವಿಶ್ವಾಸವನ್ನು ಕಾಣುವನು ಎಂದು. ಇಂದು ನಮ್ಮಲ್ಲೂ ಕೇಳುವಂಥ ಪ್ರಶ್ನೆ ಇದೇ ಆಗಿದೆ. ನರಪುತ್ರನು ಮತ್ತೆ ಬರುವಾಗ ನಮ್ಮ ಹೃದಯಗಳಲ್ಲಿ ಆ ಒಂದು ವಿಶ್ವಾಸವನ್ನು ಆತ ಕಾಣುತ್ತಾನೆಯೋ? ಮೌನವಾಗಿ ನೀವೇ ಉತ್ತರಿಸಿರಿ. ಹಾಗೂ ಈ ಒಂದು ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.